ಇದು ಯಾವ ರೀತಿ ಇದೆ ಸೂರ್ಯನ ಉದಯ ಕಾಲ ಅಂತ ಹೇಳಿದರೆ, ಇಬ್ಬರು ದರ್ಪಿಷ್ಠರಾದ ಜಟ್ಟಿಗಳು ಸೇರಿ ಯುದ್ಧ ಮಾಡ್ತಾ ಇದ್ದರೆ ಎಷ್ಟು ಕುತೂಹಲದಿಂದ ಸೇರಿರುವ ಎಲ್ಲ ಜನರು ಕೂಡ ನೋಡ್ತಾರೋ, ಹಾಗೆ ಕತ್ತಲೆ ಈ ಪ್ರಭಾತ ಕಾಲ ಇಬ್ಬರೂ ಜಟ್ಟಿಗಳಿಗೂ ಕೂಡ ಯುದ್ಧ ಆಗ್ತಾ ಇದೆಯೋ ಏನೋ ಅಂತ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅರುಣೋದಯ ಕಾಲ ಕಳೆದು ಸೂರ್ಯೋದಯ ಆರಂಭ ಆಗ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ಅರುಣೋದಯವನ್ನ ವರ್ಣನೆ ಮಾಡ್ತಾ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಆ ಅರುಣೋದಯವನ್ನು ವರ್ಣನೆ ಮಾಡ್ತಾರೆ. ವ್ಯೋಮದಂಭ ಮಧುಗೋಲ ಸಂಚರದ್ ಧ್ವಾಂತ ಸಂಘ ಸರಘಾ ನಿರಾಕೃತಿಂ ಆತನೋತಿ ಸಮಯಃ ಪುರಾದಿಶಾ ಶೋಣಿಮಾಗ್ನಿಶಿಖಯಾ ವಿದೀಪ್ತಯಾ. ಹೇಗಿದೆ ಅರುಣೋದಯ ಕಾಲ? ವ್ಯೋಮದಂಭ ಮಧುಗೋಲ ಸಂಚರ ಧ್ವಾಂತ ಸಂಘ ಸರಘ ನಿರಾಕೃತಿಂ. ಕವಿಗಳು ಹೇಳ್ತಾ ಇದ್ದಾರೆ, ಜೇನನ್ನ ಯಾವತ್ತೂ ಕೂಡ ಸಂಗ್ರಹ ಮಾಡೋದು ಜೇನಿನ ಗೂಡಿನಿಂದಲೇ. ಈಗಿನ ಕಾಲದ ತರ ಬೆಲ್ಲವನ್ನೇ ಜೇನನ್ನಾಗಿ ಪರಿವರ್ತಿಸಿ ಬೆಲ್ಲದ ನೀರನ್ನೇ ಜೇನು ಅಂತ ತಿಳಿದುಕೊಳ್ಳಿ ಅಂತ ಹೇಳಲ್ಲ. ಹಿಂದಿನ ಕಾಲದಲ್ಲಿ ಜೇನನ್ನ ಜೇನಿನ ಗೂಡಿನಿಂದಲೇ ಸಂಗ್ರಹ ಮಾಡ್ತಾ ಇದ್ರು. ಹಾಗಾದ್ರೆ ಹೇಗ್ ಸಂಗ್ರಹ ಮಾಡ್ತಾರೆ? ಇಡೀ ಗೂಡಿನ ತುಂಬಾ ಜೇನ್ನೊಣಗಳು ಮುತ್ತಿರ್ತಾವೆ, ಹಾಗೆ ಕೈ ಹಾಕ್ಲಿಕ್ಕೆ ಹೋದ್ರೆ ಕಚ್ಚುತ್ತಾವೆ. ಅಂಥ ಜೇನಿನ ಗೂಡಿನಿಂದ ಹೇಗ್ ತಾನೇ ಜೇನನ್ನ ಸಂಗ್ರಹ ಮಾಡುದು? ಅದಕ್ಕೋಸ್ಕರ ಆ ಜೇನು ನೊಣಗಳನ್ನ ಗೂಡಿನಿಂದ ಓಡಿಸುವುದಕ್ಕೋಸ್ಕರ ಬೆಂಕಿಯ ಉರಿಯನ್ನ ಹಾಕ್ತಾರೆ. ಆ ಬೆಂಕಿಯ ಧಗೆಯನ್ನ ಸಹಿಸಲಾರದೆ ಆ ಜೇನ್ನೊಣಗಳು ಗೂಡನ್ನ ಬಿಟ್ಟು ಇನ್ನೊಂದು ಕಡೆ ಗೂಡನ್ನ ಕಟ್ಟಿಕೊಳ್ಳಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಆ ಗೂಡಿನಲ್ಲಿ ಇರತಕ್ಕಂಥ ಜೇನನ್ನ ಸಂಗ್ರಹ ಮಾಡ್ತಾರೆ ಆ ಜನಗಳು. ಪ್ರಕೃತ ಇಲ್ಲಿ ಪ್ರಭಾತ ಕಾಲ ಎಂಬ ಜೇನನ್ನ, ಯಾಕೆ ಆ ಸಂದರ್ಭದಲ್ಲಿ ಆ ಬಣ್ಣವೂ ಕೂಡ ಜೇನಿನ ಬಣ್ಣದಂತೆ ಕಂಗೊಳಿಸ್ತಾ ಇರುತ್ತೆ. ಹಾಗಾಗಿ ಆ ಪ್ರಭಾತ ಕಾಲ ಎಂಬ ಜೇನನ್ನ ಸಂಗ್ರಹಿಸಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ ಆ ಉದಯ ರಾಗ ಅನ್ನುವಂತಹ ಒಂದು ಅಗ್ನಿ ಶಿಖೆ ಹೊತ್ತುತ್ತಾ ಇದೆ. ಆ ಕೊಳ್ಳಿಯಿಂದ ಆಕಾಶದಲ್ಲಿ ಹರಡಿರ್ತಕ್ಕಂತಹ ಯಾವ ಅಂಧಕಾರ ಅನ್ನೋ ಜೇನ್ನೊಣಗಳು ಇದ್ದಾವೆ, ಆ ಎಲ್ಲ ಜೇನ್ನೊಣಗಳನ್ನು ಕೂಡ ಆ ಪ್ರಭಾತ ಕಾಲ ಎಂಬ ಕೊಳ್ಳಿ, ಆ ಬೆಂಕಿ ಅಂಧಕಾರ ಎಂಬ ಜೇನ್ನೊಣಗಳನ್ನ ಓಡಿಸ್ತಾ ಇದ್ದಾರೆ. ಹಾಗಾಗಿ
ಆ ಅರುಣೋದಯದ ಕೆಂಪು ಬಣ್ಣ ಬಂದ ತಕ್ಷಣವೇ ಯಾವ ರೀತಿ ಅಂಧಕಾರ ಎಂಬ ಜೇನ್ನೊಣಗಳು ನಾಶ ಆಗತ್ತೋ ಆ ನಾಶವೇ ಪ್ರಭಾತ ಕಾಲದ ಅರುಣೋದಯ ಕಾಲದ ಉದಯ. ಅಂದರೆ ಅರುಣೋದಯ ಕಾಲದಲ್ಲಿ ವಿಶೇಷವಾಗಿ ಆ ಆಕಾಶ ಜೇನಿನಂತೆ ಇರುತ್ತೆ. ಆಗ ಆ ಜೇನನ್ನ ಸಂಗ್ರಹ ಮಾಡಿ ಅಭಿಷೇಕಕ್ಕೋ ಇನ್ಯಾವುದಕ್ಕೋ ಯಾವ ರೀತಿ ಬಳಸ್ತಾರೋ ಹಾಗೆ ಈ ಅರುಣೋದಯ ಕಾಲ ಆಯಿತು ಅಂದರೆ ಎಲ್ಲ ವೈದಿಕರು ಕೂಡ ಆ ಕಾಲದಲ್ಲಿ ಎದ್ದು ತಮ್ಮ ನಿತ್ಯಾನುಷ್ಠಾನಗಳನ್ನು ಪೂರೈಸಿಕೊಂಡು ಎಲ್ಲ ವಿಧಿವಿಧಾನಗಳನ್ನು ಕೂಡ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಅನ್ನೋದನ್ನ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಅರುಣೋದಯ ಕಾಲದ ಕೆಂಪು ಬಣ್ಣವನ್ನ ಇನ್ನೊಂದು ರೀತಿಯಾಗಿ ಆ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ವ್ಯೋಮನಾಮಭೃತಿ ಕುಂಭ ಸಂಭವೇ ವಾರಿಧಿಂ ಪಿಬತಿ ಶಾರ್ವರಾಭಿಧಂ ಔಷಸಾರುಣಿಮದಂಭತಃ ಶನೈಃ ಪದ್ಮರಾಗನಿಕರೋ ವ್ಯಜೃಂಭತಾ. ಸಮುದ್ರಕ್ಕೆ ರತ್ನಾಕರ ಅಂತ ಹೆಸರು. ಯಾಕೆ ರತ್ನಾಕರ? ಅನೇಕ ಮೌಲ್ಯಭರಿತವಾಗಿರ್ತಕ್ಕಂತಹ ರತ್ನಗಳಿಗೆ, ಪದ್ಮರಾಗ ಮಣಿಗಳಿಗೆ, ಇಂಥ ಅನೇಕ ಬೆಲೆ ಬಾಳುವ ಸಂಪತ್ತಿಗೆ ಆಶ್ರಯವಾಗಿದೆ ಆ ಸಮುದ್ರ. ಈ ಕಾರಣದಿಂದ ಆ ಸಮುದ್ರಕ್ಕೆ ರತ್ನಾಕರ. ಆದ್ರೆ ಹಿಂದೆ ಒಂದು ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸಮುದ್ರ ತೀರದಲ್ಲಿ ಕುಳಿತು ಆ ಪರಮಾತ್ಮನ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಒಂದಾದ ಮೇಲೆ ಒಂದಂತೆ ಅಲೆಗಳು ಬರ್ತಾ ಇದ್ದಾವೆ. ಇವರ ಏಕಾಗ್ರತೆಗೆ ಸಂಪೂರ್ಣ ಭಂಗ ಬಂದುಬಿಡ್ತು ಆ ಸಂದರ್ಭದಲ್ಲಿ. ಆಗ ಏನ್ ಮಾಡ್ತಾರೆ? ನನ್ನ ತಪಸ್ಸಿಗೆ ವಿಘ್ನವನ್ನ ಉಂಟು ಮಾಡುವಂತಹ ಈ ಅಲೆಗಳು ಯಾವಾಗ ಸಮುದ್ರದಲ್ಲಿ ನೀರಿದ್ದರೆ ಆಗ ಅದು ಸಾಧ್ಯ ಅಂತ ಹೇಳಿ ಇಡೀ ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡು ಬಿಟ್ಟರು ಆ ಅಗಸ್ತ್ಯ ಮಹರ್ಷಿಗಳು. ಪೇಜಾವರ ಮಠದ ಪರಂಪರೆಯಲ್ಲಿ ಬರುವಂತಹ ವಿಜಯಧ್ವಜ ತೀರ್ಥರು ಕೂಡ ಕಣ್ವ ತೀರ್ಥದಲ್ಲಿ ತಪಸ್ಸನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲೆಗಳಿಂದ ತೊಂದರೆ ಆದಾಗ ತಮ್ಮ ಕುಡಿ ನೋಟವನ್ನ ಆ ಸಮುದ್ರದ ಮೇಲೆ ಬೀರಿ ಆ ಸಮುದ್ರವನ್ನ ಶಾಂತವನ್ನಾಗಿ ಮಾಡಿದರು ಆ ವಿಜಯಧ್ವಜ ತೀರ್ಥರು. ಮಧ್ವಾಚಾರ್ಯರು ಕೂಡ ಸಮುದ್ರವನ್ನ ಶಾಂತವನ್ನಾಗಿ ಮಾಡಿದರು ಅಂತ ಅವರ ಆ ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಅದರಂತೆ ಅಗಸ್ತ್ಯ ಮಹರ್ಷಿಗಳು ತಮ್ಮ ತಪಸ್ಸಿಗೆ ವಿಘ್ನವನ್ನ ಉಂಟು ಮಾಡುವ ರತ್ನಾಕರ ಎಂಬ ಬಿರುದಿನಿಂದ ಅಂಕಿತವಾದ ಯಾವ ಸಮುದ್ರ ಇದೆ ಆ ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡು ಬಿಟ್ಟಿದ್ರು. ಯಾವಾಗ ಆ ಸಮುದ್ರವನ್ನ ಆಪೋಷಣ ತೆಗೆದುಕೊಂಡರೋ ಆಗ ಸಮುದ್ರದ ಒಳಗೆ ಇದ್ದ ಯಾವ ಪದ್ಮರಾಗ ಮಣಿ, ಅನೇಕ ಜಾತಿಯ ರತ್ನಗಳು ಎಲ್ಲ ಹೊರಗಡೆ ಕಾಣಿಸ್ತಾ ಪ್ರಕಾಶಮಾನವಾಗಿ ತೋರ್ತಾ ಇತ್ತು. ಅದರಂತೆ ಇಲ್ಲಿಯೂ ಕೂಡ ಆಕಾಶ ಎಂಬ ಅಗಸ್ತ್ಯ ಮಹರ್ಷಿಗಳು, ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಅಂದ್ರೆ ಯಾರು? ಆಕಾಶವೇ ಅಗಸ್ತ್ಯ ಮಹರ್ಷಿಗಳು. ಈ ಆಕಾಶ ಎಂಬ ಅಗಸ್ತ್ಯ ಮಹರ್ಷಿಗಳು ಸಮುದ್ರವನ್ನ ಪಾನ ಮಾಡಿದ್ರು. ಯಾವ ಸಮುದ್ರ? ಕಗ್ಗತ್ತಲೆಗೆ ಒಂದು ದೊಡ್ಡ ಸಮುದ್ರ ಇದ್ದಂತೆ. ಯಾವಾಗ ಈ ಕಗ್ಗತ್ತಲೆ ಎಂಬ ಸಮುದ್ರವನ್ನ ಆಕಾಶ ಎಂಬ ಅಗಸ್ತ್ಯ ಮಹರ್ಷಿಗಳು ಪಾನ ಮಾಡಿದರೋ ಆಗ
ಎಲ್ಲ ಪದ್ಮರಾಗಮಣಿಗಳ ಪ್ರಕಾಶ ಬೆಳಗ್ಲಿಕ್ಕೆ ಆರಂಭ ಆಯಿತು. ಅಂದ್ರೆ ಏನು? ಅರುಣೋದಯ ಕಾಲ ಆರಂಭ ಆಯಿತು. ಆಕಾಶದಲ್ಲಿ ಉದಯ ಕಾಲದ ಯಾವ ಕೆಂಪು ಕೆಂಪು ಬಣ್ಣ ಇದೆ, ಆ ಬಣ್ಣ ತುಂಬಾ ಚೆನ್ನಾಗಿ ಪ್ರಕಾಶಿಸ್ಲಿಕ್ಕೆ ಆರಂಭ ಆಯಿತು. ಹೀಗೆ ಕವಿಗಳು ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಈ ಕಾವ್ಯದ ಸೊಬಗು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಾಗಲಿಕ್ಕೆ ಅನೇಕ ತರಹದ ಉಪಮಾನಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಯಾವ ಈ ಪ್ರಭಾತ ಕಾಲದಲ್ಲಿ ಆಕಾಶದಲ್ಲಿ ಕೆಂಪು ಬಣ್ಣ ಉಂಟಾಯಿತೋ ಆ ಕೆಂಪು ಬಣ್ಣ ಹೇಗಿದೆ ಅಂದ್ರೆ ಅದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಅಂಬರಸ್ಯ ತಿಮಿರಾಲಿನೀಲಿಕಾನೀಲಿತಸ್ಯ ಹರಿದಿಗ್ಮುಖಾಂಚಲೇ ಕಲ್ಯರಕ್ತಿಮನಿಭೇನ ಕಾಂಚನೀ ರೇಖಿಕಾತಿರುಚಿರಾ ವಿರಾಜತೆ. ವಸ್ತುತಃ ಆಕಾಶ ಕಪ್ಪಾಗಿಯೇ ಇರುತ್ತೆ. ಆ ಆಕಾಶ ಎಂಬ ಕಪ್ಪಾದ ಬಟ್ಟೆಗೆ ಇನ್ನೊಂದು ಸ್ವಲ್ಪ ಕಪ್ಪನ್ನ ಸೇರಿಸಿದ್ರೆ, ಕತ್ತಲೆ ಎಂಬ ಬಣ್ಣವನ್ನ ಸೇರಿಸಿದ್ರೆ ಆಕಾಶ ಇನ್ನೆಷ್ಟು ಕಪ್ಪು ಕಾಣಿಸ್ಲಿಕ್ಕೆ ಇಲ್ಲ. ಹೀಗಾಗಿ ಮೊದಲೇ ಕಪ್ಪಾಗಿದ್ದ ಆಕಾಶಕ್ಕೆ ಕತ್ತಲೆ ತಾನು ಇನ್ನಷ್ಟು ಕಪ್ಪು ಬಣ್ಣವನ್ನ ಸೇರಿಸಿ ಆಕಾಶದ ಸೊಬಗನ್ನ ಹೆಚ್ಚಿಸಿತ್ತು. ನಾವೆಲ್ಲ ಮನೆಗಳಲ್ಲಿ ಸೀರೆಯನ್ನ ತರ್ತೇವೆ. ಕಪ್ಪು ಬಣ್ಣದ ಸೀರೆ, ಬಣ್ಣ ಸ್ವಲ್ಪ ಮಂದವಾಗಿರುತ್ತೆ. ಆ ಮಂದವಾದ ಬಣ್ಣಕ್ಕೆ ಇನ್ನಷ್ಟು ಕಪ್ಪು ಬಣ್ಣವನ್ನ ಸೇರಿಸಿದಾಗ ಆ ಸೀರೆ ಎಷ್ಟು ಚೆನ್ನಾಗಿ ಶೋಭಿಸುತ್ತೆ. ಅಂಥ ಸೀರೆಗೆ ಅಂಚಿನಲ್ಲಿ ಒಂದು ಬಂಗಾರದ ಅಂಚನ್ನ ಜೋಡಿಸಿದ್ರೆ ಎಷ್ಟು ಅದ್ಭುತವಾಗಿ ಆ ಸೀರೆ ಕಂಗೊಳಿಸುತ್ತೆ, ಆಲೋಚನೆ ಮಾಡಿ. ಅದರಂತೆ ಈ ಮೊದಲೇ ಕಪ್ಪಾಗಿದ್ದ ಆಕಾಶಕ್ಕೆ ಕತ್ತಲೆ ತಾನು ಇನ್ನಷ್ಟು ಕಪ್ಪು ಬಣ್ಣವನ್ನ ಸೇರಿಸಿ ಆಕಾಶದ ಬಣ್ಣವನ್ನ ಇನ್ನಷ್ಟು ಸೊಗಸಾಗಿ ಮಾಡಿ. ಆದ್ರೆ ಅರುಣೋದಯ ಕಾಲದಲ್ಲಿ ಕೆಂಪು ಕೆಂಪಾಗಿ ತೋರ್ತಾ ಇದೆ ಆಕಾಶದಲ್ಲಿ. ಅದು ಹೇಗ್ ತೋರ್ತಾ ಇದೆ? ಒಂದು ಕಪ್ಪಾದ ಬಟ್ಟೆಯ ತುದಿಯಲ್ಲಿ ಅಂಚು ಯಾವ ರೀತಿಯಾಗಿ ಪ್ರಕಾಶಮಾನವಾಗಿ ಶೋಭಿಸುತ್ತೋ ಅದೇ ರೀತಿಯಾಗಿ ಆ ಅರುಣೋದಯ ಕಾಲದ ಹೊಂಬಣ್ಣವೂ ಕೂಡ ಶೋಭಿಸ್ತಾ ಇದೆಯೋ ಏನೋ ಅಂತ ಆ ಅರುಣೋದಯ ಕಾಲದಲ್ಲಿ ಯಾವ ರೀತಿ ಆ ಆಕಾಶ ಕೆಂಪಾಗಿದೆನೋ ಅದನ್ನು ಎಷ್ಟು ಅದ್ಭುತವಾಗಿ ವರ್ಣನೆಯನ್ನ ಮಾಡ್ತಾರೆ. ಇಲ್ಲಿ ಆಕಾಶವೇ ಒಂದು ಸೀರೆ. ಆ ಆಕಾಶ ಎಂಬ ಸೀರೆಗೆ ಆ ಹೊಂಬಣ್ಣದ ಅಂಚಿನಿಂದ ಇನ್ನಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ಕವಿಗಳು ತಮ್ಮ ಕಾವ್ಯ ಪ್ರೌಢಿಮೆಯನ್ನ ಎಷ್ಟು ಸೊಗಸಾಗಿ ನಿರೂಪಿಸಿದ್ದಾರೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಹೀಗೆ ಅರುಣೋದಯ ಕಾಲವನ್ನ ವರ್ಣನೆ ಮಾಡ್ತಾ ಮುಂದೆ ಸೂರ್ಯನನ್ನ ಉದಯಿಸ್ತಾ ಇರತಕ್ಕಂತ ಸೂರ್ಯನನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ ಕವಿಗಳು.
ಹೇಗಿದ್ದಾನೆ ಸೂರ್ಯ? ವಸ್ತುತಃ ಶಾಸ್ತ್ರ ಹೇಳುತ್ತೆ, ನೇಕ್ಷೇ ತೋದ್ಯಂತಮಾದಿತ್ಯಂ ನಾಸ್ತಂ ಯಂತಂ ಕದಾಚನ. ಎದ್ದೇಳೋದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೆ, ಆದ್ರೆ ಉದಯಿಸುವ ಸೂರ್ಯನನ್ನ ಯಾವತ್ತೂ ಕೂಡ ದರ್ಶನ ಮಾಡಬೇಡ. ಹಾಗೆ ಅಸ್ತಂಗತನಾಗ್ತಾ ಇರುವ ಸೂರ್ಯನನ್ನ ಯಾವತ್ತೂ ಕೂಡ ನೀನು ದರ್ಶಿಸಬೇಡ ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ ಅಂದ್ರೆ, ಸೂರ್ಯ ಉದಯಿಸಬೇಕಾದರೆ ಅವನ ಆರಂಭದ ಕಿರಣಗಳು ಅದು ರೋಗಪ್ರದವಾದ. ಅಸ್ತಂಗತನಾಗಬೇಕಾದರೂ ಕೂಡ ಯಾವ ಆ ಸೂರ್ಯನ ಕಿರಣಗಳು ಇದ್ದಾವೆ ಅವು ಕೂಡ ರೋಗಜನಕವಾದದ್ದು. ಹಾಗಾಗಿ ಉದಯಿಸುವ ಆ ಸೂರ್ಯನ ದರ್ಶನ ಮಾಡಿದರೆ, ಅಸ್ತಂಗತನಾಗುವ ಆ ಸೂರ್ಯನ ದರ್ಶನವನ್ನ ಮಾಡಿದರೆ ನಮಗೆ ಆರೋಗ್ಯ ಉಂಟಾಗುವುದರ ಬದಲು ರೋಗವೇ ನಮಗೆ ಉತ್ಪತ್ತಿ ಆಗುತ್ತೆ. ಆದ್ರೆ ಇವತ್ತಿನ ದಿನ ಸನ್ಸೆಟ್ ಅಂತ ಹೇಳಿ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿಯೇ ಸೂರ್ಯನನ್ನ ನೋಡ್ಲಿಕ್ಕೆ ಉದ್ಯುಕ್ತರಾಗ್ತಾರೆ. ಉದಯ ಆದ ಮೇಲೆ ಆ ಸೂರ್ಯನ ಕಿರಣಗಳು ಆರೋಗ್ಯಪ್ರದವಾದರೂ ಕೂಡ ಉದಯಿಸುವ ಸೂರ್ಯನ ಆ ರಶ್ಮಿಗಳು, ಆ ಕಿರಣಗಳು ಯಾವತ್ತೂ ಕೂಡ ಮನುಷ್ಯರಿಗೆ ಆರೋಗ್ಯಜನಕ ಅಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ. ಹೇಗಿದ್ದಾನೆ ಆ ಸೂರ್ಯ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ ಕವಿಗಳು. ಕಲ್ಯಮಲ್ಲವರಯೇಷ ಶಾರ್ವರದ್ವೇಷಿ ಮಲ್ಲಮಭಿಹಂತುಮುದ್ಯತಃ ಕ್ಷಿಪ್ತರಕ್ತಿಮರಜಾ ವಿದರ್ಶಯತ್ಯರ್ಕ ಬಿಂಬನೇಭಮುಷ್ಟಿಮಗ್ರತಃ. ಒಬ್ಬ ಜಟ್ಟಿ ಇನ್ನೊಬ್ಬ ಜಟ್ಟಿಯನ್ನ ಸೋಲಿಸ್ಬೇಕು ಅಂತ ಹೇಳಿ ಕಾಳಗವನ್ನ ಆರಂಭ ಮಾಡ್ತಾನೆ ಆ ಭೂಮಿಯಲ್ಲಿ, ರಣಭೂಮಿಯಲ್ಲಿ. ಆಗ ಏನ್ ಮಾಡ್ತಾನೆ, ಒಬ್ಬ ಜಟ್ಟಿ ಇನ್ನೊಬ್ಬ ಜಟ್ಟಿಯನ್ನ ಸೋಲಿಸೋದಕ್ಕೋಸ್ಕರ ನೆಲದ ಧೂಳನ್ನ ಇನ್ನೊಬ್ಬನ ಮೇಲೆ ಎರಚುತ್ತಾನೆ. ಆನಂತರ ವಜ್ರಮುಷ್ಟಿ ಕಾಳಗ ಅಂತ ಇಬ್ಬರೂ ಕೂಡ ಮಲ್ಲರು ಹಿಡಿದುಕೊಂಡು ಇನ್ನೊಬ್ಬ ಜಟ್ಟಿಗೆ ಅದನ್ನು ತೋರಿಸಿ ಯುದ್ಧವನ್ನ ಮಾಡ್ತಾರೆ. ಆಗ ಒಬ್ಬ ಸೋಲ್ತಾನೆ ಅಥವಾ ಒಬ್ಬ ಸಾಯ್ತಾನೆ, ಇನ್ನೊಬ್ಬ ವಿಜಯಿ ಆಗ್ತಾನೆ. ಹಾಗೆ ಈ ಪ್ರಾತಃ ಕಾಲ ಎಂಬ ಒಬ್ಬ ಮಲ್ಲ, ಒಬ್ಬ ಜಟ್ಟಿ ತನ್ನ ಪ್ರಾತಃ ಸಂಧ್ಯಾಕಾಲದ ಯಾವ ಕೆಂಪು ಬಣ್ಣದ ಧೂಳು ಇದೆ ಆ ಧೂಳನ್ನ ಇನ್ನೊಬ್ಬ ಜಟ್ಟಿಯ ಮೇಲೆ ಹಾಕ್ತಾ ಇದ್ದಾನೆ. ಆ ಮಲ್ಲ ಇವನನ್ನ ಕೊಲ್ಲೋದಕ್ಕೋಸ್ಕರ ತನ್ನ ಸೂರ್ಯ ಬಿಂಬದಂತೆ ಕೆಂಪಾಗಿ ಕಠಿಣವಾಗಿ ಇರೋ ಮುಷ್ಟಿಯನ್ನ ಅವನು ತೆಗೆದು ತೋರಿಸ್ತಾನೆ. ಇದು ಯಾವ ರೀತಿ ಇದೆ ಸೂರ್ಯನ ಉದಯ ಕಾಲ ಅಂತ ಹೇಳಿದರೆ, ಇಬ್ಬರು ದರ್ಪಿಷ್ಠರಾದ ಜಟ್ಟಿಗಳು ಸೇರಿ ಯುದ್ಧ ಮಾಡ್ತಾ ಇದ್ದರೆ ಎಷ್ಟು ಕುತೂಹಲದಿಂದ ಸೇರಿರುವ ಎಲ್ಲ ಜನರು ಕೂಡ ನೋಡ್ತಾರೋ ಹಾಗೆ ಕತ್ತಲೆ ಈ ಪ್ರಭಾತ ಕಾಲ ಇಬ್ಬರೂ ಜಟ್ಟಿಗಳಿಗೂ ಕೂಡ ಯುದ್ಧ ಆಗ್ತಾ ಇದೆಯೋ ಏನೋ ಅಂತ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅರುಣೋದಯ ಕಾಲ ಕಳೆದು ಸೂರ್ಯೋದಯ ಆರಂಭ ಆಗ್ತಾ ಇದೆ ಅನ್ನೋದನ್ನ ಕವಿಗಳು ಈ ರೀತಿಯಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದೆ ಪ್ರಭಾತ ಕಾಲ ಎಂಬ ವರ ಪೂರ್ವ ದಿಕ್ಕು ಅನ್ನುವಂತಹ ಸ್ತ್ರೀಗೆ ಮಾಂಗಲ್ಯವನ್ನ ಕಟ್ಟತಾನೆ, ಅವಳೊಂದಿಗೆ ವಿವಾಹವನ್ನ ನಡೆಸ್ಕೋತಾನೆ ಅನ್ನೋದನ್ನ
ಕವಿಗಳು ಮುಂದಿನ ಶ್ಲೋಕದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ.